ಈ ಯುಗದಲ್ಲಿ ಧರ್ಮ ಮೌನವಾಗಿದ್ದಾಗ ಮತ್ತು ಅಧರ್ಮ ಭೂಮಿಯನ್ನು ಆವರಿಸಿದ್ದಾಗ ಮಹಿಷಿಯ ಅಹಂಕಾರ 3 ಲೋಕಗಳನ್ನು ನಡುಗಿಸುತ್ತಿತ್ತು. ದೇವತೆಗಳು ಶರಣಾಗಿ ತ್ರಿಮೂರ್ತಿಗಳನ್ನು ಬೀಡಿಕೊಂಡಾಗ ಶಿವನ ತಪಸ್ಸು ಮತ್ತು ವಿಷ್ಣುವಿನ ಮೋಹಿನಿ ಲೀಲೆಯಿಂದ ಧರ್ಮವೇ ಅವತಾರವಾಗಿ ಹರಿಹರಾತ್ಮಜ ಅಯ್ಯಪ್ಪ ಸ್ವಾಮಿ ಜನಿಸಿದನು. ಪಾಂಡಲಂ ರಾಜನ ಕನಸಾಗಿ ಬಂದ ಆ ದೈವಶಿಶು ಮಣಿಕಂಠನಾಗಿ ಅರಮನೆಗೆ ಪ್ರವೇಶಿಸಿದನು. ಬಾಲ್ಯದಿಂದಲೇ ಶೌರ್ಯ, ವಿದ್ಯೆ ಮತ್ತು ಕರುಣೆಯ ಸಂಗಮವಾಗಿದ್ದ ಅವನು ಧರ್ಮವೇ ತನ್ನ ಮಾರ್ಗವೆಂದು ನಡೆದು ಬಂದನು. ಅಸೂಯೆಯ ನೆರಳು ಅರಮನೆಯಲ್ಲಿ ಬೀಳುತ್ತಿದ್ದಂತೆ ಅಸಾಧ್ಯವಾದ ಪರೀಕ್ಷೆಯಾಗಿ ಹುಲಿಹಾಲು ಬೇಡಲಾಯಿತು. ಆದರೆ ಅಮ್ಮನ ಪ್ರಾಣಕ್ಕಾಗಿ ಮಣಿಕಂಠ ಅರಣ್ಯಕ್ಕೆ ನಿರ್ಭಯವಾಗಿ ಹೊರಟನು. ಕಾಡಿನ ಮಧ್ಯೆ ಮಹಿಷಿಯೊಂದಿಗೆ ನಡೆದ ಮಹಾಯುದ್ಧದಲ್ಲಿ ಅಯ್ಯಪ್ಪನ ಧರ್ಮಾಸ್ತ್ರ ಅಹಂಕಾರವನ್ನು ಸಂಹರಿಸಿತು ಮತ್ತು ಅಧರ್ಮಕ್ಕೂ ಮೋಕ್ಷ ದೊರಕಿತು. ಹುಲಿಗಳ ಅಧಿಪತಿಯಾಗಿ ಹಿಂತಿರುಗಿದ ಅಯ್ಯಪ್ಪ ಲೋಕಕ್ಕೆ ತಾನು ದೇವರೆಂದು ತಿಳಿಯಪಡಿಸಿ ಸಿಂಹಾಸನ ತ್ಯಜಿಸಿ ಸಬರಿಮಲೆಯ ಶಿಖರದಲ್ಲಿ ತಪಸ್ಸು ಆರಿಸಿಕೊಂಡನು. ಜಾತಿ ಭೇದ ಅಹಂಕಾರವಿಲ್ಲದ ಧರ್ಮದ ದಾರಿಯನ್ನೇ ಬೋಧಿಸಿದ ಅವನು ಇಂದಿಗೂ ಕೋಟ್ಯಾಂತರ ಭಕ್ತರ ಹೃದಯಗಳಲ್ಲಿ ವಾಸಿಸುತ್ತಿದ್ದಾನೆ. ಧರ್ಮ ಇರುವವರೆಗೂ ಅಯ್ಯಪ್ಪನಿದ್ದಾನೆ ಮತ್ತು ಜಗತ್ತಿಗೆ ಪ್ರತಿಧ್ವನಿಸುವ ಒಂದೇ ಮಂತ್ರ, ಸ್ವಾಮಿ ಶರಣಂ ಅಯ್ಯಪ್ಪ.